ಸಂಗೀತ ಇಷ್ಟ ಆಗ್ತಾಳೆ ಸರ್. ಏನಕ್ಕೆ ರೀ? ಏನಕ್ಕಂದ್ರೆ ಚಲೋ ಆಡ್ತಾಳ್ರಿ. ನೋಡ್ತೀರಾ? ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಅಂದರೆ ಸಿನ್ಸಿಯರಾಗಿ ಇನ್ವಾಲ್ವ್ ಆಗ್ತಾರೆ ಎಲ್ಲದರಲ್ಲೂ, ಗೇಮಲ್ಲಿ. ನೋಡ್ತೀರಿ? ಹಾಂ, ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಏನಕ್ಕೆ ಅಂದರೆ ಅವನು ಇನ್ನೋಸೆನ್ಸಾಗಿ ಆಡ್ತಾರೆ ಒಂದು. ಯಾರು ಇಷ್ಟ ಆಗ್ತಾರೆ ಸರ್? ಇವಾಗಿರೋ ಪ್ರಕಾರ ಕಾರ್ತಿಕ್ ಐ ಥಿಂಕ್ ಚೆನ್ನಾಗಿ ಆಡ್ತಿದ್ದಾರೆ. ಏನಕ್ಕೆ ರೀ? ಮೊದಲಿಂದನೂ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಬಟ್ ವರ್ತೂರ್ ಸಂತೋಷ್ ಅವರು ಕ್ಲೆವರಾಗಿ ಪ್ಲೇ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಯಾರು ಇಷ್ಟ ಆಗ್ತಾರೆ? ಸಂಜೆಗೆ ವಿನಯ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಏನಕ್ಕೆ ರೀ? ಏನಕ್ಕೆ ಇಷ್ಟ ಆಗ್ತಾ ಇದೆ ಅಂತ? ಕಾನ್ಸ್ಟೆಂಟ್ ಆಗಿ ಅಗ್ರೆಸಿವ್ ಆಗಿದ್ದಾರೆ ಎಲ್ಲ ಗೇಮಲ್ಲೂ. ಒಂದೇ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲೂ ಏರುಪೇರು ಇಲ್ಲ. ಯಾರು ಇಷ್ಟ ಆಗ್ತಾರೆ? ಯಾರಂತ ಹೇಳಕ್ಕಾಗಲ್ಲ, ಅಳಿವಣ್ಣ ಇಷ್ಟ ಆಗುತ್ತೆ ಅಷ್ಟೇ. ಯಾರು? ಎಲ್ಲರೂ ಒಬ್ರು ಅಂತ ತೊಗೊಂಡ್ರೆ ಯಾರ ಹೆಸರು ತಗೋತೀರ? ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಆ್ಯಕ್ಚುಲಿ ಯಾರು ಇಷ್ಟ ಇಲ್ಲ. ಏನಕ್ಕೆ ರೀ? ಎಲ್ಲರೂ ಕಿರ್ಚಾಡ್ತಿರ್ತಾರೆ. ಫಸ್ಟ್ ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಮತ್ತು ಸಂಗೀತ ಸರ್. ಕಾರ್ತಿಕ್ ಸಂಗೀತ ಅವ್ರು ಏನಕ್ಕೆ ರೀ? ಸರ್ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಹೌದು ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ವಿನಯ್ ಇಷ್ಟ. ಏನಕ್ಕೆ ರೀ? ಅವ್ರ ಆ್ಯಟಿಟ್ಯೂಡ್ ಆಗಿರಲಿ, ಅವ್ರ ಅಗ್ರೆಷನ್ ಆಗಿರಲಿ, ಮತ್ತು ಅವ್ರು ಆಡೋ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ಇಷ್ಟ ಆಗುತ್ತೆ. ಅರ್ಧ ಕರ್ನಾಟಕ ವಿನಯ್ ಅವರು ಚೆನ್ನಾಗಿ ಆಡ್ತಾ ಇಲ್ಲ. ಮತ್ತು ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾಳ್ರಿ. ಆ ಕಡೆ ಒಂದು ಈ ಕಡೆ ಒಂದು ಮಾತಾಡೋಲ್ಲ. ಮೊದಲು ಮಾಡ್ತಿರ್ಲಿಲ್ಲ, ಇವಾಗ ಮಾಡೋದು ಬಿಟ್ಟವಳೆ. ಬಟ್ ಡ್ರೋನ್ ಪ್ರತಾಪ್ ಇಷ್ಟ ಆಗ್ತಾನೆ. ಬಟ್ ಸಂಗೀತ ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಗೇಮಲ್ಲಿ ಬಂದರೆ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡೇ ಆಟ ಆಡೋದು ವಿನಯ್ ಅವ್ರದ್ದು, ಸಂಗೀತ ಅವ್ರದ್ದಂತ ಹಂಗೇನಿಲ್ಲ, ಜಸ್ಟ್ ವಿನಯ್ ಆಡಿಯನ್ಸ್ನು ಗ್ರ್ಯಾಬ್ ಮಾಡೋಕ್ಕೆ ಮಾಡ್ತಿದ್ದಾಳೆ ಅಷ್ಟೇ. ಅಲ್ಲಿರೋ ಆಡಿಯನ್ಸ್ ಈ ಕಡೆ ನಮ್ಮ ಕಡೆ ಹೇಳ್ಕೊಳ್ಳೋಣ ಅಂತ. ಅದು ಒಂಥರ ಹಿಂಗೆ ಜನರ ಮೈಂಡ್ಸೆಟ್ನ ರೀಡ್ ಮಾಡಿಬಿಟ್ಟಿದ್ದಾಳೆ ಹೋಗೋಕ್ಕೂ ಮುಂಚೆನೆ. ಯಾರು ಜಾಸ್ತಿ ಹೈಲೈಟ್ ಆಗ್ತಿರ್ತಾರೆ ಅವ್ರನ್ನ ಅಪೋಸಿಟ್ ಹೋಗೋಣ, ಅಪೋಸಿಟ್ ಹೋದರೆ ನನ್ನ ಪಾಯಿಂಟು ಕನ್ಸಿಡರ್ ಆಗುತ್ತೆ, ಅವ್ರ ಬ್ರೇನಲ್ಲಿ ನಾನು ಉಳ್ಕೊತೀನಿ, ಕೊನೆ ಮೂಮೆಂಟಲ್ಲಿ ನನಗೆ ಓಟ್ ಹಾಕ್ಬೋದೇನೋ ಅಂತ ಹಿಂಗೆ ಜಸ್ಟ್ ಜನರ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದಾಳೆ ಅಷ್ಟೇ. ಇಲ್ಲಿ ಕಾರ್ತಿಕ್ ಅವ್ರನ್ನ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಇದು ಅಷ್ಟೇ, ನಂಗೇನು ಅನಿಸ್ಲಿಲ್ಲ ಆ ಥರ. ಲವ್ ಇಲ್ಲ, ಸುಮ್ಮನೆ ಜನರು ಇದು ಮಾಡೋಕ್ಕಷ್ಟೇ, ಮ್ಯಾನ್ ಪ್ಲೇಟ್ ಮಾಡೋಕ್ಕೆ. ಮೊನ್ನೆ ಕಾರ್ತಿಕ್ ಅವ್ರ ತಲೆನೇ ಹೊಡೆದಾಕ್ಬಿಟ್ರು ಅವ್ರದ್ದು. ಬಕೆಟ್ ಹಿಡಿತಾರೆ, ಅದು ಹಿಡಿತಾರೆ ಅಂತ ನಾನು ಬಕೆಟ್ ಅದು ಹೊರಗಡೆ ಯಾವ ಥರ ಪೋಟ್ರೆ ಆಗುತ್ತಿರುತ್ತೆ ಅಂತ ಗೆಸ್ ಮಾಡ್ತಿದ್ದಾಳೆ. ಹೆಂಗಂದ್ರೆ ವೀಕೆಂಡ್ ಸುದೀಪಲ್ಲಿ ಬರುತ್ತಲ್ಲ, ಸುದೀಪ್ ಮಾತಾಡೋವೇ ಇಲ್ಲಿ. ಯಾಕಂದರೆ ಸುದೀಪ್ ಜನರ ಪರವಾಗಿ ಮಾತಾಡ್ತಿರ್ತಾರೆ, ಅಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಕ್ಯಾಚ್ ಮಾಡ್ತಿದ್ದಾಳೆ ಅವಳು. ಬಟ್ ಉಳ್ಕಿದವ್ರು ಅಷ್ಟು ಕ್ಯಾಚ್ ಮಾಡ್ತಿಲ್ಲ. ಪ್ರತಾಪ್ ಅಂತೂ ಇನ್ನೂ ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿದ್ದಾನೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವರು ಇತ್ತೀಚೆಗೆ ಫಿಸಿಕಲ್ ಗೇಮ್ ಅಂತ ಬಂದಾಗ ಎಲ್ಲಿ ಕಾಣಿಸ್ಕೊಳ್ಳಲ್ಲ, ಅಗ್ರೆಸಿವ್ ಆಗಿ ಇವ್ರು ಮೂವರು ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಏನೋ ಪ್ಲ್ಯಾನ್ ಮಾಡಿದಾನೆ ಅನ್ಸುತ್ತೆ, ಎಮೋಷನಲಿ ಟಚ್ ಮಾಡೋಣ ಎಲ್ಲರನ್ನೂ ಅಂತ. ಅದು ವರ್ಕ್ ಆಗುತ್ತೆ, ಎಮೋಷನಲ್ ಸಿಂಪತಿ ಎಲ್ಲ. ಫೈನಲ್ ಹೋಗೋವರೆಗೂ ವರ್ಕ್ ಆಗುತ್ತೆ. ಫೈನಲ್ ವಿನ್ ಆಗಬೇಕು ಅಂದರೆ ಎಲ್ಲ ಆಸ್ಪೆಕ್ಟಿಂದನೂ ನೋಡಬೇಕಾಗುತ್ತೆ. ಈ ಸಿಂಪತಿ ಓಟ್ ಗಿಟ್ಟಿಸ್ತು. ಫೈನಲ್ವರೆಗೂ ಹೋಗ್ಬೋದು ಸರ್. ಸಿಂಪತಿ ಓಟ್ ಮೇಲೆ ಗೆಲ್ಲಕ್ಕಾಗಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಒನ್ ಆಫ್ ದ ಕ್ಲಾಸ್ ಸರ್. ನಾನು ತೆಲುಗು ನೋಡ್ತೀನಿ, ತಮಿಳು ನೋಡ್ತೀನಿ, ಮತ್ತು ಹಿಂದಿನೂ ನೋಡ್ತೀನಿ, ಮೂರರಲ್ಲೂ. ಈ ಕನ್ನಡ ಬಿಗ್ ಬಾಸ್ ಎಲ್ಲರಿಗಿಂತ ಹೆಚ್ಚಿಗೆ TRP ತೊಗೊತಿರೋದೇ ಸುದೀಪ್ ಸರಿಂದ. ಎಲ್ಲ ಯಾವ ಥರ ಮಾತಾಡ್ತಾರೆ, ಏನಂತರ ನಿರೂಪಣೆ ಮಾಡೋದು ಎಲ್ಲ ಕ್ಲಾಸ್ ಅಪ್ಪ. ಈಗ ಟಾಕ್ ಶುರುವಾಗಿದೆ. ತೆಲುಗುನಲ್ಲಿ ಪಲ್ಲವಿ ಪ್ರಶಾಂತ್ ಒಬ್ಬ ಕಾಮನ್ ಮ್ಯಾನ್ ಆಗಿ ವಿನ್ ಆಗಿದ್ದಾರೆ. ಕನ್ನಡದಲ್ಲಿ ಡ್ರೋನ್ ಪ್ರತಾಪ್ ವಿನ್ ಆಗ್ಬೇಕಂತೇಳಿ ಆಲ್ರೆಡಿ ಫಿಕ್ಸ್ ಆಗವ್ರೆ. ಆಗಲ್ಲ ಸರ್. ಆಗಲ್ಲ ಅಂತೀರಾ? ತೆಲುಗು ಆಡಿಯನ್ಸ್ ಅಷ್ಟೇ ಸ್ವಲ್ಪ ನಾರ್ಮಲ್ ಆಗಿ ಏನೋ ಅದು ಇದು ಏನು ತಿಳ್ತಾಡ್ರ ಅವರು. ಆದರೆ ರನ್ನರ್ ಅಪ್ ಅಂತ ಇದ್ದಾನೆ ಅವ್ರ ಹತ್ರ, ಅಮರ್ ಅಂತ. ವೇಸ್ಟ್ ನನ್ನ ಮಗ, ಸುಮ್ಮನೆ ಅದು ಇದು ಕಾಮಿಡಿ ಮಾಡ್ಕೊಂಡು ಸುಮ್ಮನೆ ಅದು ಇದು ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಕಾಮನ್ ತೆಲುಗು ಬಿಗ್ ಬಾಸ್ ಬೈ ಯು ಆರ್ ಸೇಯಿಂಗ್ ಮಿಕ್ಸಿಂಗ್. ನೋಡಿದ್ದೀನಿ ಸರ್. ಅಂದರೆ ನೋಡಿದವರೆಲ್ಲ ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ. ಅಮರ್ ಅಂತೂ ಅವನು ಸ್ವಲ್ಪ ಕಾಮಿಡಿ ಮಾಡ್ಕೊಂಡೆ ಫೈನಲ್ವರೆಗೂ ಬಂದಿದ್ದು, ರನ್ನರ್ ಅಪ್ ಆಗಿದ್ದು. ಪ್ರದೀಪ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನೋಡೋಣ. ಕಾಮನ್ ಮ್ಯಾನ್ ಅಂತೀರಾ, ನನಗೂ ಗೊತ್ತಿಲ್ಲ. ಬಟ್ ಆಲ್ರೆಡಿ ವಿನ್ ಆದ್ರಲ್ಲ ಪಲ್ಲವಿ ಪ್ರಶಾಂತ್. ವಿನ್ನರ್ ವಿನ್ನರ್ ತಗ್ಗೇದಲ್ಲೇ ಅದು.
పల్లవికి జై జవాన్ జై కిసాన్ తగ్గేదే లేదు. 35 lakhs to farmers. ರೈತರು ಕೊಡ್ಕೊ అని ಆ ಪೇಮೆಂಟ್ ಇಟ್ಕೊಂಡು ಬಂದ. ರೈತ ಬಿಡ್ಡ. He played very well. Okay, he played well, but in the starting I heard that word, ರೈತ ಬಿಡ್ಡ. Last wise his performance is 200%. లాస్ట్ వైజ్ ಎಲ್ಲ ಚೆನ್ನಾಗಿ ಆಡಿದ. ఇక్కడ కర్ణాటకలో డ్రోన్ ప్రతాప్ది నేమ్ ಜಾಸ್ತಿ ಓಟ್ వస్తుంది. ಏನೋ ಸರ್ ನಂಗಂತೂ ಸಂಗೀತ ಗೆಲ್ಬೇಕಷ್ಟೇ. ಓಟ್ ಫಾರ್ ಸಂಗೀತ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಮರ್ ಅಂತ ಸರ್. ಕಾರ್ತಿಕ್ ಅವ್ರು ಏನಕ್ಕೆ ಇಷ್ಟ ಆದರು? ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ ಮತ್ತು ಎಲ್ಲ ಟಾಸ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೊ ಇಷ್ಟ ಆಗ್ತದೆ. 50-60 ದಿನ ಸಂಗೀತ ಅವ್ರ ಜೊತೆ ಚೆನ್ನಾಗಿದ್ದು ಇಮ್ಮಿಡಿಯೇಟ್ಲಿ ತಲೆನೇ ಹೊಡೆದಾಕ್ಬಿಟ್ರು. ಅಂದರೆ ಸಂಗೀತ ತುಂಬ ಪ್ರೋಕ್ ಮಾಡ್ತಾರೆ ಅನಿಸುತ್ತೆ. ಸುಮ್ಮನೆ ಕಿಚ್ಚಾಡ್ಕೊಂಡು ಅವ್ರ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ. ಇವ್ರಿಗೆ ಅರ್ಥ ಆಗಿದೆ ಅವ್ರು ಹೇಗೆ ಏನು ಅಂತ, ಸೊ ಇವ್ರ ಗೇಮ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಕಡೆ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಅಂತ ಅನಿಸುತ್ತಾ? ಆ್ಯಕ್ಚುಲಾಗಿ ಅವ್ರು ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ, ಅವ್ರ ಗೇಮ್ನ ಹೇಗೆ ಆಡಬೇಕು ಅಂತ ಆಡ್ತಾ ಇದ್ದಾರೆ ಅಷ್ಟೇ. ಅದು ನಮ್ಗೆ ಟಾರ್ಗೆಟ್ ಥರ ಫೀಲ್ ಆಗುತ್ತೆ. ಅವರು ಕಾಂಪಿಟೇಟರ್ ಅಂತ ಯಾರನ್ನ ಫೀಲ್ ಮಾಡ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವರು ಇದ್ದಾರೆ, ಅವ್ರ ಬಗ್ಗೆ ಏನಂತೀರಾ? ಮೇ ಬಿ ಸಂಗೀತಾಗ ಒಂದು ಸ್ವಲ್ಪ ಕ್ಲೂ ಸಿಕ್ಕಿರ್ಬೋದು, ಡ್ರೋನ್ ಪ್ರತಾಪ್ಗೆ ಒಳ್ಳೆ ಫಾಲೋವರ್ಸ್ ಸಿಗ್ಬೋದು ಅಂತ, ಸೊ ಅವ್ರನ್ನ ಜೊತೆಗೆ ಹಾಕೊಂಡು ಈಗ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಎಲ್ಲಿ ವೋಟಿಂಗ್ ಜಾಸ್ತಿ ಬರ್ತಾ ಇದೆ ಅವ್ರ ಜೊತೆನೇ ಮಿಂಗಲ್ ಆಗಿ ಗೇಮ್ಗಳನ್ನು. ದಿನ ವರ್ತೂರ್ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ಪಲ್ಲಿ ಇದ್ರು, ಈಗ ಡ್ರೋನ್ ಅವ್ರ ಜೊತೆ ಇದ್ದಾರೆ. ಮುಂದಕ್ಕೂ ಚೇಂಜ್ ಆಗುತ್ತೆ, ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿನಯ್ ಸಂಗೀತ ಅವರ ಜಗಳ ನಿಲ್ಲಲ್ಲ ಅಂತಾರೆ? ಆ್ಯಕ್ಚುಲಾಗಿ ನಿಂತರೆ ಚೆನ್ನಾಗಿರಲ್ಲ, ಶೋ ನಡೀತಾ ಇರಬೇಕು, ಆವಾಗಲೇ ಬಿಗ್ ಬಾಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವರು ವಿನ್ನರ್ ಅನ್ನೋ ರೇಂಜಿಗೆ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅಷ್ಟು ಕಾನ್ಫಿಡೆಂಟ್ ಅವ್ರಿಗೂ ಯಾರು ಅವರು ಅಂತ ನಡೀತಿರುತ್ತೆ, ಬಟ್ ಯಾರಂತ ಯಾರ ಕೈಲೂ ಗೆಸ್ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡವ್ರು ಆಗೋದಿಲ್ಲ ಒಟ್ಟಿನಲ್ಲಿ. ಅಷ್ಟು ಜನದಲ್ಲಿ ವೆಲ್ ಅಂತ ಅನ್ಸೋದು ಯಾರೇನು? ಅಂದರೆ ಹೇಗೆ ಈ ಆಟ ಗೇಮು ಯಾವುದೇ ವೋಟಿಂಗ್ ಆಗಲಿ ಏನೇ ಆಗಲಿ ಈ ಫಿಸಿಕಲ್ ಗೇಮ್ಸ್ ಅಂತ ಬಂದಾಗ ಕಾರ್ತಿಕ್ ಚೆನ್ನಾಗಿ ಆಡ್ತಾರೆ. ಕಾರ್ತಿಕ್ ಅವರು ವಿನಯ್ ಅವ್ರನ್ನ ಇದ್ರಲ್ರಿ ಎಲ್ಲ ಗೇಮ್ಗಳಲ್ಲಿ ಅಗ್ರೆಸಿವ್ ಆಗಿದ್ದಾರೆ, ಬಟ್ ಟ್ರೂ ಆಗಿ ಆಡ್ತಿರೋದು ಕಾರ್ತಿಕ್ ಅಂತ ಫೀಲ್ ಆಗುತ್ತೆ. ಇವರು ಅಗ್ರೆಸಿವ್ ಆಗಿದ್ದು ಏನೋ ಸುಮ್ಮನೆ ತೋರಿಸ್ಕೋಬೇಕಂತ ತೋರಿಸ್ಕೋತಾರೆ, ಬಟ್ ಕಾರ್ತಿಕ್ ಎಲ್ಲ ಕಡೆ ಅಗ್ರೆಸಿವ್ ಆಗಿಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲ ಆಟ ಆಡಬೇಕು ಅಲ್ಲಿ ಆಟ ಆಡ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರಾಗಿ ನಡೆಸ್ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡ್ತೀವಿ, ಇವ್ರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಓಟ್ ವರ್ತೂರ್ ಅವ್ರಿಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಧುಶ್ರೀ. ಹಂಗಂತ ಯಾರು ಹೇಳಕ್ಕಾಗಲ್ಲ, ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಓಕೆ, ಪರವಾಗಿಲ್ಲ, ನೋಡ್ಬೋದು. ಡ್ರೋನ್ ಪ್ರತಾಪ್ ಸಂಗೀತ ಅವರು ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಒಬ್ಬರನ್ನ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರಲ್ಲ, ಆ ಥರ ಚೆನ್ನಾಗಿ ಅಂತೀರಾ? ಇಲ್ಲ ಮೇ ಬಿ ಅದನ್ನ ಸ್ವಲ್ಪ ಅವ್ರು ಇದು ಮಾಡ್ಬಿಟ್ಟು ಮಾಡ್ಬೋದಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಮಾಡ್ಬೋದು. ಡ್ರೋನ್ ಪ್ರತಾಪ್ ಅವರು ಹೌದು, ಅವ್ರದ್ದೇನಿಲ್ಲ, ನೋಡ್ತಾ ಇದೀವಿ ದಿನ, ಅವ್ರದ್ದೇನ ಸಾಮಾನ್ಯವಾಗಿ ಅವ್ರು ಹೇಗಿದ್ದಾರೋ ಹಾಗೆ ಇದ್ದಾರೆ, ಬಟ್ ಮಾಡ್ಬೋದು. ಎಲ್ಲರೂ ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಡ್ರೋನ್ ಪ್ರತಾಪ್ ಅವರೇ ವಿನ್ ಆಗ್ತಾರೆ ಅಂತ. ಮೇ ಬಿ ಇರ್ಬೋದು ಸರ್. ಆಗಿಲ್ಲ ಅಂತೀರಾ? ಮೇ ಬಿ ಆಗ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿ ನಡೆಸ್ತಾವ್ರೆ. ತಮಿಳು, ತೆಲುಗು ಎಲ್ಲದಕ್ಕಿಂತ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಂಗೆ ತುಂಬ ಇಷ್ಟ ಆಯ್ತು ಈ ಸೀಸನ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಿಯಾ. ಅವರು ಅಟ್ರಾಕ್ಷನ್ ಇದೆ, ಹಂಗೆ ಮಾತುಕತೆ ಎಲ್ಲ ಚೆನ್ನಾಗಿದೆ. ಮೊನ್ನೆ ಸಂಗೀತ ಅವ್ರ ತಲೆನೇ ಹೊಡೆದಾಕಿದ್ರಲ್ಲ ಕಾರ್ತಿಕ್ ಅವರು. ಹ್ಞೂ ಸರ್. ಏನು ಮಿಸ್ಟೇಕ್ ಆಯ್ತು ಅಂತೀರಾ ಇಬ್ಬರ ಮಧ್ಯೆ? ಅದು ಮೊನ್ನೆ ಎಕ್ಸಾಮ್ ಇತ್ತು ಅಂತ ಸರಿಯಾಗಿ ನೋಡಿಲ್ಲ ನಾನು. ಅಲ್ಲ, ಬಕೆಟ್ ಹಿಡಿತವ್ರೆ ವಿನಯ್ಗೆ ಕಾರ್ತಿಕ್ ಅವ್ರು ಅಂತೇಳಿ ಮಾತು ಹೇಳ್ಬಿಟ್ರು ಸಂಗೀತ ಅವರು. ಯಾರನ್ನ ಬಕೆಟ್ ಹಿಡಿತವ್ರೆ ಸರ್? ಆ ಥರ ಏನು ಬಕೆಟ್ ಏನು ಇರ್ತಿಲ್ಲ. ವಿನಯ್ ಕಾರ್ತಿಕ್ ಗುಡ್ ಫ್ರೆಂಡಾ? ಗುಡ್ ಫ್ರೆಂಡ್ ಸರ್. ಮತ್ತು ಸಂಗೀತ ಅವರು ಬಕೆಟ್ ಹಿಡಿತವ್ರು ಅಂತ ಹೇಳಿದ್ರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಲವ್ ಸರ್, ಲವ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಗೊತ್ತಾ ಅವರು ಮೆಂಟಾಲಿಟಿ ಚೆನ್ನಾಗಿದೆ, ಆಮೇಲೆ ಅವರು ಗುಡ್ ಐಡಿಯಾ ಇದೆ ಸರ್. ಅದೇ ಥರ ಇಷ್ಟ ಸರ್. ಹೊರಗಡೆ ಅವ್ರ ಬಗ್ಗೆ ಫೇಕ್ ಅಂತ ಹೇಳಿತ್ತು ಹೆಸರು, ಒಳಗಡೆ ಬಂದ ತಕ್ಷಣ ಏನಾದರೂ ಚೇಂಜಸ್ ಆಯ್ತಾ? ಅದನ್ನ ಏನಿಲ್ಲ ಸರ್. ತನಿಷಾ ಕುಪ್ಪಂಡ ಅವ್ರ ಬಗ್ಗೆ ಏನಂತೀರಾ? ಅವ್ರ ಬಗ್ಗೆ ವರ್ತೂರ್ ಅವ್ರ ಸಂತೋಷ್ ಅವ್ರ ಬಗ್ಗೆ. ಹಳ್ಳಿಕಾರ್ ಅವರು ಚೆನ್ನಾಗಿದೆ ಸರ್. ಅವರು ಚೆನ್ನಾಗಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ದೇವರು ಸರ್, ದೇವ್ರ ಥರ. ಹೌದಾ? ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಸುದೀಪ್ ಸರ್ ಅಂತ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿದೆ ಸರ್, ಕೇಳಕ್ಕೆ ಚೆನ್ನಾಗಿದೆ ಸ್ಟೋರಿ. ಇದು ಜಗಳ ಆಡೋದು, ಚಿಕ್ಕ ಇದು ಮೋಟಿವೇಶನ್ ಆಗುತ್ತೆ ಎಲ್ಲರಿಗೂ. ಹತ್ರ ಸರ್ ಒಂದು ಎಂಜಾಯ್ಮೆಂಟ್ ಇದೆ ನಮಗೆ ಬಿಗ್ ಬಾಸ್.
ನಿಮ್ಮ ಓಟ್ ಸ್ವಲ್ಪ ಡ್ರೀಮ್ಸ್ ಹಿಂಗೆಲ್ಲ ಇರುತ್ತೆ ಹಂಗೆ ಇರುತ್ತೆ ಅಂತ ಚೆನ್ನಾಗಿ ಮಾತಾಡ್ತಾರಲ್ಲ ಆ ಲವ್ ಸ್ಟೋರಿ ಚೆನ್ನಾಗಿದೆ. ಆ ಫ್ರೆಂಡ್ಶಿಪ್ಪು ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಆಡಿದ್ದೀರಲ್ಲ ಅದರ ಅದೇ ಥರ ನಮ್ಮ ಫೀಲಿಂಗ್ ಬರುತ್ತೆ. ನಿಮ್ಮ ಓಟು ನಮ್ಮ ಓಟು ಸುದೀಪ್ ಸರ್. ಸುದೀಪ್ ಸರ್ಗೆಲ್ಲ ಸ್ಪರ್ಧಿಗಳಂತ ಬಂದಾಗ ಅಂದರೆ ಕಾರ್ತಿಕ್ ಸರ್. ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ ಯು. ನಿಮ್ಮ ಯಾಕಂದ್ರೆ ನನ್ನ ಹೆಸರು ಕಾರ್ತಿಕ್, ಅದಕ್ಕೆ ನಾನು ಕಾರ್ತಿಕ್ ಸರ್. ಓ ಥ್ಯಾಂಕ್ ಯು. ಎಲ್ಲರ ಮನಸ್ಸಿಗೆ ಅವ್ರ ಹತ್ರ ಇದು ಇಲ್ಲ ಸರ್. ನಾವು ಕಪಟ ಆಗಲಿ ಮೋಸ ಆಗಲಿ ಆ ಥರದ್ದು ಏನಿಲ್ಲ. ಎಲ್ರಿಗೂ ಇಷ್ಟ ಆಗಂತ ಒಂದು ಹಳ್ಳಿ ಕೊಟ್ಟಿದೆ. ಇಷ್ಟ ಆಗೋದು ಪ್ರತಾಪು. ಅದು ಬಿಟ್ಟರೆ ತನಿಷಾ ಮೇಡಮ್ ಇಷ್ಟ ಆಗ್ತಾರೆ. ತನಿಷಾ ಅವರು ಸ್ಟಾರ್ಟಿಂಗಲ್ಲಿ ಬೇಗ ಹೋಗ್ತಾರೆ ಅನ್ನೋ ಫೀಲ್ ಇತ್ತು. ಬಟ್ ಬರ್ತಾ ಅವ್ರು ತುಂಬ ಸ್ಟ್ರಾಟಜಿಗಳು ಆಟ ಆಡ್ತಾರೆ. ಆಮೇಲೆ ಮತ್ತು ಹೇಳಬೇಕು ಅಂದರೆ ಪ್ರತಾಪ ವಿನ್ ಆಗಬೇಕು. ತುಕಾಲಿ ಸಂತೋಷ್ ಕೂಡ ಇವಾಗ ತುಂಬ ಇತ್ತೀಚೆಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಬರೀ ಕಾಮಿಡಿ ಅಂತ ಅಂದ್ಕೊಂಡಿದ್ರು, ಕಾಮಿಡಿಲೇ ಸೂಪರ್ ಸ್ಟಾರ್ ಥರ ಆಡ್ತಾ ಇದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ನ ಒಂದು ಕಳೆನೇ ಚೇಂಜ್ ಮಾಡಿದ್ರು. ಯಾಕೆಂದರೆ ಈ 10 ವರ್ಷ ಎಪಿಸೋಡಲ್ಲಿ ದಿಸ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಎಲ್ಲರೂ ನೋಡ್ತಾರೆ. ಯಾರನ್ನಾದ್ರೂ ಕೇಳಿ, ಯಾವ ಸ್ಕೂಲ್ಗಾರ ಹೋಗಿ ಯಾವ ಕಾಲೇಜ್ಗಾರ ಹೋಗಿ ಎಲ್ಲಾದರೂ ಕೇಳಿ ಬಿಗ್ ಬಾಸ್ ನೋಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ನೀಟಾಗಿ ಆಡ್ತಾರೆ. ಮತ್ತು ನನಗೆ ಇಷ್ಟ ಆಗದೆ ಇರೋದು ಅಂದರೆ ಸಂಗೀತ ಮತ್ತು ವಿನಯ್. ಅವ್ರು ಅದೇ ಕಾಂಟ್ರವರ್ಸಿಯಲ್ಲೇ ಬಂದರು ಬಿಟ್ಟರೆ, ಸೊ ಏನಾದರೂ ಒಂದು ಮಾಹಿತಿ ಕೊಡೋದಾಗಲಿ, ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದು ಏನು ಮಾಡಿದ್ದಾರೆ. ಟಾಸ್ಕ್ ಅಂತ ಬರ್ತಾರೆ, ಅದು ಮಾಡ್ತಾರೆ, ಆಡ್ತಾರೆ ಬಿಟ್ಟರೆ ಮತ್ತು ಇನ್ನೇನಿಲ್ಲ. ಸೊ ಹೆಂಗಿರ್ಬೇಕಪ್ಪ ಅಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಜಸ್ಟ್ ಬರೀ ಪ್ರತಾಪ್ ಅವ್ರ ಅಪ್ಪ ಬರೀ ಫೋನ್ ಮಾಡಿ ಮಾತಾಡಿ ಎಷ್ಟು ಆ ಎಪಿಸೋಡ್ ಎಷ್ಟು TRP ಬಂತು. ಒಂದು ತಂದೆ ಮಗನ ಬಾಂಧವ್ಯ ತೋರಿಸಿದ್ದಾರೆ. ಸೊ ಅದನ್ನು ಅವ್ರು ಬೇರೆ ರೀತಿಯಲ್ಲಿ ನೋಡೋದು. ಅದಾದಮೇಲೆ ನೆಕ್ಸ್ಟು ಇಷ್ಟ ಆಗದಿರೋ ಕ್ಯಾಂಡಿಡೇಟ್ ಅಂತ ನನಗೆ ಪ್ರತಾಪ್ ಒಬ್ಬನು. ಅದು ಬಿಟ್ಟರೆ ಇತ್ತೀಚೆಗೆ ತುಕಾಲಿ ಸಂತೋಷ್ ಚೆನ್ನಾಗಿ ಆಡದೇ ಇರೋರಲ್ಲಿ ನಮ್ರತ ಅವರು ತುಂಬ ಅಂದರೆ ನನಗೇನಪ್ಪ ಅಂದರೆ ಅವ್ರು ತುಂಬ ಟ್ಯಾಲೆಂಟ್ ಇದೆ. ಬಟ್ ಆ ಅಮ್ಮ ಇನ್ನೂ ಓಪನ್ ಅಪ್ಪೇ ಆಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಓಪನ್ ಅಪ್ಪೇ ಆಗಿಲ್ಲ. ಏನಪ್ಪ ಅಂದರೆ ಬರೀ ವಿನಯ್ ಅವ್ರ ಜೊತೆ ನನಗೆ ಇನ್ನೂವರೆಗೂ ಓಪನ್ ಅಪ್ಪೇ ಆಗಿಲ್ಲ. ಅವ್ರು ಹೇಳ್ತಾರೆ ಅವ್ರು ಟಾಸ್ಕ್ ಮಾಡಿದ್ರು, ಆಯಮ್ಮ ಮಾಡಿದ್ರೆ ಏನು. ಅದು ಕಿಚ್ಚನ ಚಪ್ಪಾಳೆ ಸಿಗೋಕ್ಕೆ ಮೇನ್ ಕಾರಣನೇ ಪ್ರತಾಪ್ ಅವರು. ಪ್ರತಾಪ್ ಹೇಳಿದ್ದಕ್ಕೆ ಅದು ಕೂಡ ಸಿಟ್ಟನೂ ಇರಲಿಲ್ಲ ಅಮ್ಮನಿಗೆ. ಕೊನೆಗೆ ಅವನಿಗೆ ಉಲ್ಟಾ ಹೊಡೆದು ಅವನಿಗೆ ಇದು ಮಾಡಿ ಅದೊಂದು ಇಷ್ಟ ಆಗುತ್ತೆ. ಬಿಗ್ ಬಾಸ್ ಅನ್ನೋದು ಒಂದು ಅವ್ರದ್ದು ಸೆಲ್ಫ್ ಇದನ್ನಾಗಲಿ ಪ್ರತಿಯೊಂದು ಅವ್ರದ್ದು ಜೀವನನ ರೂಪಿಸ್ಕೊಳ್ಳೋಕೆ ಒಂದು ದೊಡ್ಡ ವೇದಿಕೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನೋ. ನನಗೆ ಅಲ್ಲಿ ಎಲ್ಲರ ಮುಖಗಳು ಗೊತ್ತಾಗ್ತದೆ. ವಿನಯ್, ಸಂಗೀತ, ಕಾರ್ತಿಕ್ ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಸೈಲೆಂಟ್ ಆಗಿದ್ದಾರೆ. ಹೇಗೆ ವಿನ್ ಆಗ್ತಾರೆ ಅನ್ನೋ ಒಂದು ಕ್ವಶನ್ಸ್ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸಲ್ಲಿ ಬರೀ ಟಾಸ್ಕೇ ಆಗಲ್ಲ. ವಸ್ತು ಸಂತೋಷ್ ಬಗ್ಗೆ ಎಕ್ಸಾಂಪಲ್, ನಿಮ್ಗೆ ವಸ್ತು ಸಂತೋಷ್ ಬಗ್ಗೆ ಏನಿತ್ತು, ಸುದೀಪ್ ಸರ್ ಅನೌನ್ಸ್ ಮಾಡಿದ್ರು ಇಷ್ಟು ಓಟ್ ಬಂತು ಅಂತ ಹೇಳಿದ್ರು. ಅವಾಗ ಗೊತ್ತಾಯಿತು ಓಟ್ ಲಿಸ್ಟು ಕೌಂಟ್ ಆಗುತ್ತೆ. ಅದಕ್ಕಿಂತ ಮತ್ತು ಇಂಥದ್ದು ಹಾಗೆ ಜನಗಳು ಮನಸ್ಸು ಗೆಲ್ಲೋದು ಒಂದು ರೀತಿ ಕಾರಣ ಆಗಿದೆ. ಟಾಸ್ಕ್ ಅಂತ ಹಂಗಂತ 100% ಯಾರಿಗೂ ಆಗಲ್ಲ. ಫಿಸಿಕಲ್ ಟಾಸ್ಕ್ ಇವಾಗ ಮೈಕಲ್ ಜೊತೆ ಪ್ರತಾಪ್ ಅವ್ನು ಏನು ಆಗ್ತಾನೆ ಫಿಸಿಕಲ್ ಟಾಸ್ಕ್ ಹೌದಲ್ಲ. ಸೊ ಹಾಗೆ ಇಲ್ಲಿ ಗೇಮಿಂಗ್ ಆಡ್ತಾರೆ ಸಂಗೀತ ಮತ್ತು ವಿನಯ್ ಮತ್ತು ಕಾರ್ತಿಕ್. ನೋಡಿ ಅವ್ರು ಎಷ್ಟೆಲ್ಲ ಹೇಳ್ತಾರೆ. ಸಂಗೀತ ಅವರು ತಲೆ ಬೋಳ್ಸು ಅದು ಸ್ಟ್ರಾಟಜಿ. ಅವರೆಲ್ಲ ಅವ್ರ 3 ಜನನೂ ಅವ್ರು ಒಂದೇ ಥರ ನನ್ನ ಪ್ರಕಾರ. ವಿನಯ್, ಸಂಗೀತ, ಕಾರ್ತಿಕ್ ಇವ್ರು 3 ಜನ ಒಂದೇ ಸರ್. ಇವರೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ನೋಡಿ. ಇವಾಗ ಕಾರ್ತಿಕ್ಕು ಹೇಳಿದ್ರೆ ನಾನು ಅವಳಿಗೆ ಬಕೆಟ್ ಹಿಡಿಯಲ್ಲ, ನನಗೆ ಹಂಗಿಲ್ಲ ಇರಲಿಲ್ಲ ಅಂತ ಹೇಳ್ತಾರೆ. ಕಾರ್ತಿಕ್ ನೋಡಿ ಈಸ್ ಆಲ್ಸೋ ಕ್ಲೆವರ್. ತಲೆನೇ ಹೊಡೆದಾಕ್ಬಿಟ್ರು. ತಲೆ ಯಾಕೆ ಹೊಡೆದ ಅನ್ನೋದಕ್ಕೆ ಪ್ರಶ್ನೆ ಬರುತ್ತೆ. ಈಗ ಅವಳು ಒಂದು ತಲೆ ಎಲ್ಸಿದ್ರು, ತಲೆ ಹೊಡೆದು ಅಂತ ಜನಗಳಿಗೆ ನೋಡೋರನ್ನ ಮಂಕ ಮಾಡ್ತಾರೆ ಅಷ್ಟೇ. ಅವರು ಎಲ್ಲ ಒಂದೇನೇ ಅವರು. ಯಾಕೆಂದರೆ ಈಗ ನೋಡ್ಬೇಕು ಸಂಗೀತ ವಿನಯ್ಗೆ ಇದು ಮಾಡಿದಂತೆ ಅದು ಮಾಡಿದಂತೆ ಅವ್ರವ್ರ ಥರ ಬರ್ತಾರೆ. ಸೊ ಕೊನೆಗೆ ರಿಯಲೈಸ್ ಆಗಿರೋದು ಸಂಗೀತಗಾಗಿರ್ಬೋದು, ಪ್ರತಿಯೊಬ್ಬರು ರಿಯಲೈಸ್ ಆಗಿರೋದು ಪ್ರತಾಪ್ ಅಂದ್ರೆ ಏನು. ನನಗೂ ಕೂಡ ನಮ್ಮ ಊರಿಂದನೂ ಕೂಡ ಊಟ ಪ್ರತಾಪ್ ಹಿಂದೆ ಏನಿರ್ಬೋದು ಸರ್, ತಪ್ಪು ಮಾಡಿದ್ರೆ ಯಾರೂ ಇಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ. ಯಾರನ್ನಾದ್ರು ಎಲ್ಲ ತಪ್ಪು ಮಾಡೇ ಅವರು ಒಳ್ಳೆಯವರಾಗಿದ್ದಾರೆ. ಡೈರೆಕ್ಟಾಗಿ ಒಳ್ಳೆಯವ್ರು ಯಾರೂ ಆಗಿದ್ದಾರೆ. ಅದನ್ನೇ ಹೈಲೈಟ್ ಮಾಡೋದು ಬಿಟ್ಟರೆ ನನಗೆ ಪ್ರತಾಪ ವಿನ್ ಆಗೇ ಆಗ್ತಾನೆ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ನೋಡಿ. ಬರೀ ಏನಂತಾರೆ ಬರೀ ಮೀಡಿಯಾದಲ್ಲಿರೋರು ಅವರು ಇವರು ಹೊಸ ಪ್ರತಿಭೆನೇ ಕರ್ಕೊಬರ್ಬೇಕು. ಪ್ರತಿ ಸಲ ಒಬ್ಬರು ಹೊಸೂರು ಬಂದಾಗಲೇ ಜನಗಳಿಗೆ ಇಷ್ಟ ಆಗುತ್ತೆ. ಅವರೇ ಸೀರಿಯಲ್ ಮಾಡ್ತಾರೆ, ಅವರೇ ಆಗ್ತಾರೆ, ಎಂಥದ್ದು ಇರಲ್ಲ.
ಥ್ಯಾಂಕ್ ಯು ಸರ್. ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರವೀಣ್ ಕುಮಾರ್ ಅಂತ ಹೇಳಿ ಸರ್. ಸೂಪರ್ ಸರ್. ಮೂಲ ಸಹ ಹಳ್ಳಿಯಿಂದ ಬಂದವನೇ, ಬೆಂಗಳೂರಲ್ಲಿ ಇದ್ದೀನಿ ಸರ್. ನಾನು ನೋಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. Thank you very much. ಥ್ಯಾಂಕ್ ಯು. ಅಗ್ರೆಸಿವ್, ಕೋಪ, ಜಗಳ ಅಂತೇಳಿ ಅಂತ ಇದ್ದಾರೆ, ಏನಂತೀರ ಸರ್ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅವರೊಬ್ಬರೇ ಕರೆಕ್ಟಾಗಿ ಆಡ್ತಾ ಇರೋದು ಸರ್. ಬೇರೆಲ್ಲ ಫೇಕ್ ಆಟಗಳು ಆಡ್ತಾ ಇದ್ದಾರೆ. ಇವಾಗ ಸಂಗೀತ ಟೀಮ್ ಅಂತ ಬಂದರೆ ಇವಾಗ ಕೊನೆಯಲ್ಲಿ ಉಳಿದಿರೋದು ಡ್ರೋನ್ ಪ್ರತಾಪ್ ಒಬ್ಬರೇ ಹೊರತು ಎಲ್ಲರೂ ಆಚೆ ಹೋಗಿದ್ದಾರೆ. ಇವಾಗ ನೋಡಿ ಕಾರ್ತಿಕ್ ಅವರು ಏನೇನಾಯಿತು, ಎಸ್ ಮಡಕೆ ಇಕ್ಕಿದ್ರು ಓಡ್ ಕಳಿಸೋದು. ಎಸ್. ಯಾಕೆಂದರೆ ವಿನಯ್ ಅವರಿಂದನೇ ಬಿಗ್ ಬಾಸ್ ಶೋ ಅನ್ನೋ ಒಂದು ಟಾಕ್ ಇದೆ. ಹಾಂ, ಅವ್ರು ಅಗ್ರೆಸಿವ್ ಆಗಿ ಜಗಳ ಆಡಲಿಲ್ಲ ಅಂದರೆ ಈ ಸಲದ ಬಿಗ್ ಬಾಸ್ ಸಪ್ಪೆ. ಅಲ್ಲ ವಿನಯ್ ಅವರು ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಇವಾಗ ಆಟ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಆಟ ಆಡಬೇಕು ಆ ಥರ ಆಟ ಅವ್ರು ಆಡ್ತಾ ಇದ್ದಾರೆ. ಬೇರೆಯವರೆಲ್ಲ ಅಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಟಕ ಪ್ರದರ್ಶನಕ್ಕೆ ಅಲ್ಲಿ ಅವಕಾಶ ಇರಲ್ಲ. ವಿನಯ್ ಅವ್ರನ್ನ ಸಂಗೀತ ಅವರು ಟಾರ್ಗೆಟ್ ಮಾಡಿದಾರ. ಸಂಗೀತ ಅವ್ರನ್ನ ಸಂಗೀತ ಅವರು ವಿನಯ್ನ ಟಾರ್ಗೆಟ್ ಮಾಡಿದ್ದಾರೆ. ವಿನಯ್ ಇಲ್ಲ ಅಂತಂದ್ರೆ ಸಂಗೀತ ಅವ್ರು ಯಾವಾಗ ಹೋಗ್ಬೇಕಾಗಿತ್ತು. ಇನ್ನು ಇಷ್ಟು ದಿವಸ ಉಳಿದಿರೋದೇ ವಿನಯಿಂದ. ಕಾರ್ತಿಕ್ ಅವರು ಇದಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಕಾರ್ತಿಕ್ ಅವರು ಅವ್ರ ಆಟ ಚೆನ್ನಾಗಿ ಆಡ್ಬೋದು. ಆ್ಯಕ್ಚುಲಿ ಅವ್ರ ಆಟ ಚೆನ್ನಾಗಿ ಆಡಿದ್ರೆ ಅವರು ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಬಟ್ ಅವರು ಇಷ್ಟು ದಿವಸ ಸಂಗೀತ ಅವ್ರ ಹಿಂದೆ ಹೋಗಿ ಅವ್ರ ಆಟ ಹಾಳು ಮಾಡ್ಕೊತಾ ಇದ್ರು. ಇನ್ಮೇಲೆ ಮೋಸ್ಟ್ಲಿ ಅವರು ಸಂಗೀತದಿಂದ ಹೊರಗಡೆ ಬಂದು ಅವ್ರ ಆಟ ಅವರು ತೋರಿಸ್ಬೋದೇನೋ ನಾವು ಕಾಯ್ತಾ ಇದ್ದೀವಿ. ಜೋಡೆತ್ತಾಗಿದ್ದಾರೆ ಈಗ. ಜೋಡೆತ್ತು ಅಂತ ಹೇಳೋಕ್ಕಾಗಲ್ಲ. ಅವರು ಇಂಡಿವಿಜುವಲ್ ಅವ್ರ ಆಟ ಆಡಿದ್ರೆ ಒಳ್ಳೇದಂತ ಅನ್ಕೊಂಡು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ವೇಸ್ಟ್ ಸರ್. ಯಾಕೆ? ತುಂಬ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟಿಂಗಲ್ಲಿ ಇತ್ತು ನಮಗೆ. ಅವ್ರು ಎಂಟ್ರ್ ಆದಾಗ ಅವರು ಆಚೆ ಏನು ಅವರು ಸೌಂಡ್ ಮಾಡಿದ್ರು ಆ ಥರ ನಾವು ಎಕ್ಸ್ಪೆಕ್ಟೇಷನ್ ಇತ್ತು ಒಳಗಡೆ ಅವ್ರು ಏನೋ ಮಾಡ್ತಾರೆ ಅಂತ. ಬಟ್ ಒಳಗಡೆ ಮನೆಗೆ ಹೋದ್ಮೇಲೆ ಅವ್ರು ಆಡ್ತಾ ಇರೋದು ರೀತಿ ನೋಡಿದ್ರೆ ಸುಖ ಇಲ್ಲ ಸರ್. ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಅವ್ರ ಹಿಂದೆ ಹೋಗ್ತಾರೆ, ಅವ್ರು ಇನ್ನೊಂದು ಹೇಳುತ್ತಾರೆ, ಅಥವಾ ಇವ್ರಿಗೂ ಇನ್ನೊಂದೇನೋ ಕುತಂತ್ರ ಬುದ್ಧಿಯಿಂದ ಇನ್ನೊಬ್ಬರನ್ನ ಔಟ್ ಮಾಡೋದಾಗಲಿ, ಇನ್ನೊಬ್ಬರನ್ನ ನಾಮಿನೇಟ್ ಮಾಡೋದಾಗಲಿ, ಸುಮ್ಮನೆ ಆಟದಿಂದ ತೆಗೆದಾಕೋದಾಗಲಿ. 2 ವಾರದಿಂದ ಕಾರ್ತಿಕ್ ಅವ್ರನ್ನ ಆಟದಿಂದ ತೆಗೆದಾಕಿದ್ರು. ಯಾವ ಖುಷಿಗೆ ತೆಗೆದಾಕಿದ್ರು? ಸುದೀಪ್ಸರಿಂದ ಬೈಸ್ಕೊಂಡ್ರು ಕೊನೆಗೆ ವಾರದ ವೀಕೆಂಡಲ್ಲಿ. ಡ್ರೋನ್ ಪ್ರತಾಪ್ ಅವ್ರ ಮೈಂಡಲ್ಲಿ ಏನಿದೆ, ತನ್ನನ್ನು ಯಾರು ಟಾರ್ಗೆಟ್ ಮಾಡಿರ್ತಾರೆ ಅವ್ರನ್ನ ಸೈಡಿಗೆ ತಳ್ಳುವಂಥ ಕ್ಯಾರೆಕ್ಟರ್ ಅಂತ ಮಾಡ್ತಾರೆ ಸರ್. ಆ ಥರದ್ದೆಲ್ಲ ಅವ್ರು ಕುತಂತ್ರ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು. ಗೊತ್ತಿಲ್ಲ ಅವ್ರು ಹೊರಗಡೆ ಯಾವ ಥರ ಮನಸ್ಥಿತಿ ಯಾವ ಥರ ಇತ್ತು ಅಂತ ಗೊತ್ತಿಲ್ಲ. ಬಟ್ ಒಳಗಡೆ ಮನೆಯಲ್ಲಿ ಅವರು ಈ ಥರ ಕೆಲಸಗಳು ಮಾಡ್ತಾರೆ. ಯಾರು ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ ಮೆತ್ತಿಗೆ ಸೈಡಿಗೆ ತಳ್ಬಿಡೋದು, ಮತ್ತು ಅವ್ರ ಆಟಕ್ಕೆ ಸೇರಿಸ್ಕೊಳ್ಳದೆ ಇರೋದು. ಮತ್ತು ಇವಾಗ ವಿನಯ್ ಗ್ರೂಪ್ ಅಂತ ಏನು ಹೇಳ್ತಾರೆ, ಆ ಗ್ರೂಪಲ್ಲಿರೋ ಪ್ಲೇಯರ್ಸ್ನ ಮೆತ್ತಿಗೆ ಅವರು ಇವಾಗ ಅವರು ಟೀಮಲ್ಲೇ ಡ್ರೋನ್ ಪ್ರತಾಪ್ ಅವ್ರ ಟೀಮಲ್ಲೇ ವಿನಯ್ ಗ್ರೂಪ್ ಅವ್ರು ಏನಾರ ಆಡಕ್ಕೆ ಬಂದರೆ ಅವ್ರನ್ನ ತೆಗಿಯೋಕ್ಕೆ ಆದಷ್ಟು ನೋಡ್ತಾರೆ ಅವರು. ಸಂಗೀತ ಅವರು ಟೀಮ್ ಪ್ಲೇಯರ್ಸ್ನ ಮೇಜರಾಗಿ ಎತ್ತು ತೋರ್ಸೋಕ್ಕೆ ನೋಡ್ತಾರೆ ಅವರು. ಕರ್ನಾಟಕದಲ್ಲಿ ಈಗಾಗಲೇ ಡ್ರೋನ್ ಪ್ರತಾಪ್ ವಿನ್ನರ್ ಅಂತೇಳಿ ಫಿಕ್ಸ್ ಆಗಿದ್ದಾರೆ. ಇಲ್ಲಿ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವ್ರುಗಳ ಬಗ್ಗೆ ಟಾಕಿಲ್ಲ, ಏನಂತೀರಾ? ಕಾದು ನೋಡೋಣ ಸರ್, ಕಾದು ನೋಡೋಣ ಅಂತೀರಾ? ಈ ಅಗ್ರೆಸಿವ್ ರಿಯಲ್ ಆಗಿ ಟಾಸ್ಕ್ಗಳನ್ನು ಗೇಮ್ಗಳನ್ನು ಆಡ್ತಾ ಇರೋರಿಗೆ ವಿನ್ನರ್ ಅನ್ನೋ ಪಟ್ಟ ಬೇಡವಾ? ಖಂಡಿತ ಬೇಕಾಗುತ್ತೆ. ಯಾಕಂದರೆ ಇವಾಗ ಇಲ್ಲಿ ಕಾರ್ತಿಕ್ ಅವರು ಸ್ವತಃ ಅವರು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ, ಫಿಸಿಕಲಿ ಆಡ್ತಾ ಇದ್ದಾರೆ, ಅಗ್ರೆಷನ್ ಆಗಿ ಆಡ್ತಾ ಇದ್ದಾರೆ. ಆಟಕ್ಕೆ ಏನು ಬೇಕೋ ಅದನ್ನು ಆಡ್ತಾ ಇದ್ದಾರೆ. ಎಲ್ಲ ಒಂದೊಂದು ಸತಿ ಮಾತ್ರ ಕುಗ್ಗಿದ್ದಾರೆ. ಹೌದು, ನಿಜ ಒಪ್ಕೊತೀನಿ. ಎಲ್ಲೋ ಒಂದು ಕಡೆ ಅವರು ಮನೆ ವಿಚಾರ ಬಂದಾಗ ಕುಗ್ಗಿದ್ದಾರೆ, ಮತ್ತು ಪರ್ಸ್ನಲ್ ಆಗಿ ಅಟ್ಯಾಕ್ ಆದಾಗ ಎಲ್ಲೋ ಒಂದು ಚೂರು ಆ ಕಡೆ ಈ ಕಡೆ ಆಗಿದ್ದಾರೆ ಹೊರತು ಅವ್ರ ಆಟ ಏನು ಬೇಕೋ ಅದು ಆಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು ಆಡ್ತಾ ಇದ್ದಾರೆ. ಸೊ ಅವ್ರಿಗೆ ಚಾನ್ಸಸ್ ಸಿಗುತ್ತೆ. ಮತ್ತು ಫಿಸಿಕಲಿ ಯಾರು ಆಡ್ತಾ ಇದ್ದಾರೋ ಅವ್ರಿಗೆ ಚಾನ್ಸ್ ಸಿಗಬೇಕು. ಆ್ಯಕ್ಚುಲಿ ಈ ಥರ ಸುಮ್ಮನೆ ಕುತ್ಕೊಂಡು ಕುತಂತ್ರ ಆಟಗಳು ಆಡೋದ್ರಿಂದ ಯಾರು ಪ್ರಯೋಜನ ಇಲ್ಲ. ಕೂಡ ನಾಳೆ ದಿವಸ ಟ್ರೋಲ್ ಆಗಲಿ, ಮೀಮ್ಸ್ ಆಗಲಿ, ಅದೆಲ್ಲ ಅವರೆಲ್ಲ ಅದೇ ಮಾಡೋದು. ಇಂಥವರು ವಿನ್ ಆಗೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ಇಂಥವ್ರು ಆಟ ಆಡಿದ್ದಾರೆ, ಇಂಥವ್ರಿಗೆ ವಿನ್ ಆಗೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಧ್ವನಿ ಎತ್ತುತ್ತಾರೆ. ಇತ್ತೀಚೆಗೆ ಒಂದು ಟಾಕ್ನು ಶುರುವಾಗಿದೆ. ಡ್ರೋನ್ ಪ್ರತಾಪ್ ಅವರ ಕ್ವಾಲಿಟಿನೇ ಇಲ್ಲ, ಅಂಥವ್ರು ವಿನ್ ಆಗ್ಬೇಕಂತೇಳಿ ಯಾಕೆ ಫಿಕ್ಸ್ ಆಗಿದ್ದೀರಾ? ನಾವು ಯಾರೂ ಫಿಕ್ಸ್ ಆಗಿಲ್ಲ ಸರ್. ಅದು ಸುಮ್ಮನೆ ರೂಮರ್ಗಳಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಹೊರತು ನಾವು ಯಾರೂ ಫಿಕ್ಸ್ ಆಗಿಲ್ಲ. ಅಂಥವ್ರು ವಿನ್ನರ್ ಆದರೆ ಇನ್ನೂ ಬೇರೆ ಫೇಕ್ ಜನಗಳು ಭಾಳಷ್ಟು ನಾನು ಬಿಗ್ ಬಾಸ್ ಬರ್ತೀನಿ, ನಾನು ವಿನ್ ಆಗ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ ಅನ್ನೋದೊಂದು ಟಾಕ್ ಶುರುವಾಗಿದೆ. ಅದೆಲ್ಲ ಆಗಲ್ಲ ಸರ್. ಅದೆಲ್ಲ ಆಗೋಂಗಿದ್ದಿದ್ರೆ 10 ಸೀಸನ್ವರೆಗೂ ಬರ್ತಾ ಇರಲಿಲ್ಲ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಸೂಪರಾಗಿ ನಡೆಸ್ತಾರೆ ಸರ್. ಇಡೀ ವಾರದ್ದು ವಿಸ್ತಾರ ಮಾಡಿ ಅವರು ಯಾವ ಥರ ಮಾತಾಡಬೇಕು ಅನ್ನೋದನ್ನು ಕ್ಲೀನಾಗಿ, ಖಡಕ್ಕಾಗಿ, ಕದರಾಗಿ ಯಾವ ವಿಷಯ ಕಂಟೆಸ್ಟೆಂಟ್ಗೆ ಮುಟ್ಟಿಸ್ಬೇಕು ಆ ವಿಷಯ ನೀಟಾಗಿ ಮುಟ್ಟಿಸ್ಬಿಟ್ಟು ಬೆಣ್ಣೆಲಿ ಕೂದಲು ತೆಗೆಯೋ ಥರ ತೆಗೆದು ಅವರು ವಿಷಯನ ತಲುಪಿಸಿ ಹೋಗ್ತಾರೆ ಸರ್. ಸಂತು ಪಂತು ಒಂಥರ ಕಾಮಿಡಿಯಾಗಿ ಚೆನ್ನಾಗಿದೆ ಸರ್. ಅವರಿಬ್ರು ಕಾಂಬಿನೇಷನ್, ಅವರಿಬ್ರು ಒಂಥರ ಇವಾಗ ವರ್ತಿವ್ರು ಹೇಳಿದ್ರು ನಾವಿಬ್ರು ಜೋಡೆತ್ತು ಹಂಗೆ ಹಿಂಗೆ ಅಂತ ಹೇಳಿ ನಿನ್ನೆ ಎಪಿಸೋಡಲ್ಲಿ ಒಂಥರ ಚೆನ್ನಾಗಿದೆ ಸರ್ ಕಾಮಿಡಿಯಾಗಿ. ಅವರು
ಮತ್ತು ಮುಂಚೆ ಮೇಲೆ ಟೆರೆಸ್ ಇದಕ್ಕೆ ಹೋಗ್ಬಿಡ್ತಾರೆ ಬಾಲ್ಕನಿಗೆ, ಅಲ್ಲಿ ಹೋಗಿ ಬೀನ್ ಬ್ಯಾಂಕ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಂದ್ಕೊಂಡು ಏನೋ ಟೈಮ್ ಪಾಸ್ ಅವ್ರ ಪಾಡೋದು ಅವ್ರು ಏನೋ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇವಾಗ ತುಕಾಲಿ ಅವರು ವಿನಯ್ ಜೊತೆ ಏನೋ ಮಾತಾಡಿಕೊಂಡು ಅವರು ಸ್ವಲ್ಪ ಏನೋ ಸ್ಟ್ರಾಟಜಿ ಅಂತ ಏನೋ ಮಾಡ್ತಾ ಇದ್ದಾರೆ. ನೋಡಬೇಕು ಸರ್ ಮುಂದಿನ ದಿನಗಳು ಯಾವ ಥರ ಆಗುತ್ತೆ ಅಂತ ನೋಡಿ. ನಿಮ್ಮ ಓಟು ವಿನಯ್ಗೆ ಸರ್, 100% ವಿನಯ್ಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸನತ್ ಕುಮಾರ್. ಸೂಪರ್. ಅದಕ್ಕೆ ಅಲ್ಲ, ಒಳ್ಳೆಯವರು ಇದಾರಲ್ಲ ಅದರಲ್ಲಿ, ಜಗಳ ಆಡದೇ ಇದ್ದಾರೆ. ಒಳ್ಳೆಯವರೇನೆ, ಆದರೆ ಯಾರು ಇಷ್ಟ ಒಬ್ಬರು ಅಂತ ಬಂದಾಗ ಯಾರ್ಯಾರ ಹೆಸರು? ಪ್ರತಾಪ್, ಡ್ರೋನ್ ಪ್ರತಾಪ್. ಏನಕ್ಕೆ ಅವ್ರು ಸೈಲೆಂಟ್ ಆಗಿದಾರಂತನ, ಕಣ್ಣೀರು ಹಾಕದಾರಂತನ? ಹಂಗೇನಿಲ್ಲ, ಸೈಲೆಂಟ್ ಇದ್ದಾರೆ. ಅವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರಲ್ವ ಅವ್ರದ್ದು? ಅವರು ಯಾವಾಗಲೂ ರುಚಿ ಇರ್ತಾರೆ. ಸಂಗೀತ ಅವ್ರು ಏನಂತೀರ? ಸಂಗೀತ ಅವ್ರ ಬಗ್ಗೆ? ಓಕೆ, ಅವರು ಕಾರ್ತಿಕ್ ಸಂಗೀತ ಅವರು ಇತ್ತೀಚೆಗೆ ಜಗಳ ಆಡೋ ರೇಂಜಿಗೆ ಹೋಗ್ಬಿಟ್ರು, ಏನಂತೀರ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಈ ಇಯರ್ದು ನಂಗೆ ಇಷ್ಟ ಇಲ್ಲ ಅಷ್ಟು ಕಂಪೇರ್ ಟು ಪ್ರೀವಿಯಸ್. ಬೇರೆ ಯಾಕೆ ಚೆನ್ನಾಗಿ ನಡೆಸ್ತಾ ಇಲ್ಲ ಅಂತಾರೆ? ಏನಾಗ್ತಾ ಇದೆ? ಏನು ಚೇಂಜಸ್ ಆಗ್ತಾ ಇದೆ? ಮೆಂಟಲಿ ಪ್ರೆಷರ್ ಅಂತ ಅನ್ನಿಸ್ತಿದೆ ನೋಡ್ತಾ ಇದ್ರೆ ನೋಡೋರ್ಗೆ. ಅಂದರೆ ಜಗಳ ಅನ್ನೋದೇ ಇವೇ ಆಗಿದೆ, ಜಾಸ್ತಿ ಜಗಳದ್ದೇ ತೋರಿಸ್ತಾರಲ್ಲ ಅದಕ್ಕೆ. ನಿಮ್ಮ ಓಟು ಹಾಕೋದಿದ್ರೆ? ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್, ಸಂಗೀತ. ಸಂಗೀತ ಇಬ್ಬರಿಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶೈಲಾ. ಅದೇ ಥರನೇ ಈಕ್ವಲಾಗಿ ಆಡ್ತಿದ್ದಾರೆ. ಪಾಲಿಟಿಕ್ಸ್ ಅನ್ನೋ ಥರ ಆ ಥರ ಪಾರ್ಶಾಲಿಟಿ ಥರ ಏನೂ ಮಾಡ್ತಿಲ್ಲ. ಎಸ್. ಸೊ ಸ್ಟಾರ್ಟಿಂಗಿಂದ ಇವತ್ತುವರೆಗೂ ಐ ಥಿಂಕ್ ಅವರೇ ಚೆನ್ನಾಗಿ ಆಡ್ತಿದ್ದಾರೆ. ಮೇ ಬಿ ಅವರೇ ಮುಂದಕ್ಕೆ ಫೈನಲಿಸ್ಟ್ವರೆಗೂ ಅವರೇ ಬರ್ಬೋದು. ಸಂಗೀತ ಅವರು ತಲೆನೇ ಹೊಡೆದಾಕಿದಾರಲ್ಲ, ಅದ್ರ ಬಗ್ಗೆ ಏನಂತೀರ? ಇಲ್ಲ, ಅವ್ರ ನೇಚರ್ ಐ ಥಿಂಕ್ ಇನ್ ಬಿಟ್ವೀನ್ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಸೊ ಹಂಗಾಗಿ ಕಾರ್ತಿಕ್ ಮಾಡಿ ವಿನಯ್ ಅವರು ಬಕೆಟ್ ಇಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ಆ ಥರ ಏನಿಲ್ಲ, ಅವ್ರ ಮೊದಲಿಂದನೂ ಫ್ರೆಂಡ್ಸ್ ಆಗಿದ್ದಾರೋ ಹಾಗೆ ಇದ್ದಾರೆ. ಸೊ ಅದೇ ಥರನೇ ಕಂಟಿನ್ಯೂ ಆಗ್ತಾರೆ ಅವ್ರನ್ನ. ಸೊ ಕಾರ್ತಿಕ್ ಐ ಥಿಂಕ್ ಚೆನ್ನಾಗಿ. ವಿನಯ್ ಸಂಗೀತ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅಂತೀರ? ಇಬ್ಬರು ಅದೇ ಥರನೇ ಇದ್ದಾರೆ. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು. ಸೊ ಇವರಲ್ಲಿ ಆ ಥರ ಏನು ಕಾಣ್ತಿಲ್ಲ. ಚೆನ್ನಾಗಿ. ಇವರು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತಾರೆ? ಡ್ರೋನ್ ಪ್ರತಾಪ್ ಇನಿಷಿಯಲ್ ಆಗಿ ಅವ್ರು ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು, ಬಟ್ ಇನ್ ಬಿಟ್ವೀನ್ ಮತ್ತೆ ಅವರು ಯಾಕೋ ಕಾರ್ನರ್ ಆಗ್ತಿದ್ದಾರೆ ಅನಿಸುತ್ತೆ. ಅವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅನ್ಸುತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಈಗ. ಸೊ ಹಂಗಾಗಿ ಸ್ವಲ್ಪ ಅವರು ಮರೆ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಓವರ್ ಕಾನ್ಫಿಡೆಂಟ್ ಬಂತ ಅಂತೀನಿ, ನಾನೇ ಗೆಲ್ತೀನಿ, ನಾನೇ ವಿನ್ ಆಗ್ತೀನಿ, ಸಿಂಪತಿ ಇದೆಲ್ಲ ವರ್ಕ್ ಆಗ್ತಾ ಅಂತ ಅನ್ಕೊಂಡ್ರೆ ತುಕಾಲಿ ಸ್ವಲ್ಪ ಆ ರೀತಿ ಅಂದ್ಕೊಳ್ತಾರೆ ಅನಿಸುತ್ತೆ. ಇವಾಗೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಓವರ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ. ಸೊ ಐ ಥಿಂಕ್ ಅವರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಗೆಲ್ತಾರೆ ಅನ್ನುವ ಒಂದು ಟಾಕ್ ಈಗಾಗಲೇ ಶುರುವಾಗಿಬಿಟ್ಟಿದ್ದಾರೆ. ಮೊದಲು ಆ ಥರ ಅನ್ನಿಸ್ತಿತ್ತು, ಬಟ್ ಇತ್ತೀಚೆಗೆ ಅವ್ರ ಪಾರ್ಟಿಸಿಪೇಷನ್ನು ಅವ್ರ ಇಂಟ್ರೆಸ್ಟು ಅಷ್ಟಾಗಿ ಕಾಣ್ತಿಲ್ಲ. ಸೊ ಹಂಗಾಗಿ ಆ ಥರ ಏನು ಅನ್ನಿಸ್ತಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರು ನಂಬರ್ 1. ಸೊ ಬೇರೆ ಮಾತೇನಿಲ್ಲ. ಸೊ ಬೇರೆ ಅವ್ರಿಗೂ ಕಂಪೇರ್ ಮಾಡಿದ್ರೆ ಸುದೀಪ್ ಸರ್ ಐ ಥಿಂಕ್ ಡೆಫಿನೆಟ್ ಆಗಿ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಮತ್ತು ಯಾವ ರೀತಿ ಹೇಳಬೇಕು ಕಂಟೆಸ್ಟೆಂಟ್ಸ್ಗೆ ಆ ರೀತಿ ಅವರು ಮುಟ್ತಿದ್ದಾರೆ ಅಂತ ಅನಿಸುತ್ತೆ. ಚೆನ್ನಾಗಿ ನಡೆಸ್ಕೊಡ್ತಾರೆ. ನಿಮ್ಮ ಓಟು ಸರ್? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರಸಾದ್. ಸೂಪರ್ ಸರ್. ಜೊತೆಗೆ ಸಂಗೀತ ಅವರು ಇದ್ದಾರಲ್ಲ? ಸಂಗೀತ ಅವರು ಇದ್ದಾರೆ, ಬಟ್ ಒಂದೊಂದು ಟೈಮ್ ಡಬಲ್ ಗೇಮ್ ಅನಿಸುತ್ತೆ. ಕಾರ್ತಿಕ್ ಜೊತೆನೇ ಮನಸ್ತಾಪಗಳು ಇಟ್ಕೊಂಡಿರ್ತಾರಲ್ಲ, ಹಂಗಾಗಿ ವಿನಯ್ ಅವ್ರ ಜೊತೆ ಜಗಳನೇ ಇರುತ್ತಲ್ಲ, ಹೇಗೆ? ವಿನಯ್ ಅವ್ರ ಜೊತೆ ಜಗಳ ಇರುತ್ತೆ. ಹೌದು. ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ? ಟಾರ್ಗೆಟ್ ಅಂತ ಅನ್ನೋಕ್ಕಾಗಲ್ಲ, ಅಷ್ಟೊಂದು ನಾವು ಇದು ನೋಡಲ್ಲ, ಡೈಲಿ ನೋಡಲ್ಲ. ಕಾರ್ತಿಕ್ ಅವರು ಸಂಗೀತ ಅವರು ತಲೆನೇ ಹೊಡೆದಾಕಿದಾರಲ್ಲ, ಅದ್ರ ಬಗ್ಗೆ ಏನಂತೀರ? ಗೇಮ್ ಅಂದಮೇಲೆ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಇದ್ದಾಗ ಒಂಥರ ಒಪಿನಿಯನ್ ಇತ್ತು, ಈಗ ಹೊರಗಡೆ ಹೋದ್ಮೇಲೆ ಜನ ಒಪಿನಿಯನ್ ಚೇಂಜ್ ಆಗಿದೆ. ಏನು ವರ್ಕ್ ಆಗಿದೆ ಅಂತೀರಾ? ಅವ್ರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಮುಂಚೆಗೂ ಇವಾಗ. ಜಾಸ್ತಿ ಸಿಂಪತಿ ಎಪಿಸೋಡ್ಗಳನ್ನು ನೋಡಿ ಮರಳಾಗ್ಬಿಟ್ರ ಅಂತ? ಜನಗಳು ಅದನ್ನೇ ಸಿಂಪತಿಲೇ ನೋಡೋದು ಇವಾಗ. ಅವ್ರು ಮುಂಚೆ ಏನು ಮಾಡಿದ್ರು, ಎಷ್ಟು ಜನಕ್ಕೆ ಇದು ಮಾಡಿದ್ರು, ಮೋಸ ಮಾಡಿದ್ರು, ಅದನ್ನು ನೋಡೋಲ್ಲ. ಇವಾಗ ಏನು ಪ್ರೆಸೆಂಟ್ ಏನಿದ್ದಾರೆ ಅದನ್ನೇ ನೋಡೋದು. ಅಂದರೆ ಚೇಂಜ್ನ ಬಯಸ್ತಾರೆ ಜನ. ಈ ಪ್ರೆಸೆಂಟ್ ಇರೋದನ್ನ ಒಪ್ಕೊಂಡಿದ್ದಾರೆ. ಮುಂದೇನೋ ಅದೇ ಥರ ಇದ್ದರೆ ಓಕೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರಿದ್ದೇನೆ ಸ್ವಲ್ಪ ಬಿಗ್ ಬಾಸ್ ನೋಡಬೇಕು ಅನ್ಸುತ್ತೆ. ತುಂಬ ಚೆನ್ನಾಗಿ ನಡೆಸ್ತಾರೆ. ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ನಮ್ಮವರೇ ಚೆನ್ನಾಗಿದ್ದಾರೆ. ಬೇರೆ ಬಿಗ್ ಬಾಸ್ ಶೋ ಸುದೀಪ್ ಸರ್ ಚೆನ್ನಾಗಿ ನೋಡ್ಕೊಡ್ತಾರೆ, ಎಲ್ಲರಿಗೂ ಚೆನ್ನಾಗಿ ಬೈತಾರೆ. ತಪ್ಪು ಮಾಡಿದವ್ರಿಗೆ ಒಳ್ಳೇದು ಮಾಡಿದವ್ರು ಹೊಗಳಿದ್ದಾರೆ. ಇದೇ ಇಷ್ಟ ಆಗುತ್ತೆ. ನಿಮ್ಮ ಓಟು? ನನ್ನ ಒಟ್ಟು ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಶ್ರೀಧರ್. ಫಸ್ಟ್ ಡೇಯಿಂದನೂ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದಾರೆ ಎಲ್ಲ ಗೇಮ್ಸ್. ಜಾಸ್ತಿ ಹೆಣ್ಮಗಳು ಸಂಗೀತ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಪ್ರತಿ ಹೆಸರು ಬಂದಾಗ ಸಂಗೀತ ಅವರೇ, ಅದು ಸರಿನಾ? ಅವರು ಹಂಗೆ ಬಿಹೇವ್ ಮಾಡ್ತಾರೆ.
ಎಲ್ಲದನ್ನು ತುಂಬ ಮೈಂಡಿಗೆ ತೊಗೊಂಡ್ಬಿಡ್ತಾರೆ. ಸೊ ಎಲ್ಲ ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ 15 ಮೆಂಬರ್ಸ್ ಇರಬೇಕಾದ್ರೆ. ಸೊ ಏನು ಮಾಡೋದು, ಅವ್ರು ತುಂಬ ಸೀರಿಯಸ್ ಆಗಿ ತೊಗೊಳ್ತಾರೆ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ. ಕಾರ್ತಿಕ್ ಅವರು ವಿನಯ್ ಅವ್ರನ್ನ ಬಕೆಟ್ ಹಿಡಿತಾರೆ ಅಂತೇಳಿ ಸಂಗೀತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು, ಏನಂತೀರ? ಐ ಡೋಂಟ್ ಥಿಂಕ್ ದಟ್ ಇಸ್ ಕರೆಕ್ಟ್. ಕಾರ್ತಿಕ್ ಮೂವ್ ಆನ್ ಆಗ್ತಾ ಇದ್ದಾರೆ, ಸಂಗೀತ ಎಲ್ಲ ಚಿಕ್ಕ ಚಿಕ್ಕ ವಿಷಯ ಇಟ್ಕೊಂಡು ಅದನ್ನೇ ದೊಡ್ಡದು ಮಾಡ್ಕೊತಾ ಇದ್ದಾರೆ. ಕಾರ್ತಿಕ್ ಅವ್ರು ಸಂಗೀತ ಅವ್ರ ತಲೆನೇ ಹೊಡೆದಾಕ್ಬಿಟ್ರು, ಏನಂತೀರ ಅದಕ್ಕೆ? ಸಂಗೀತ ಎಲ್ಲರೂ ಇಂಡಿವಿಜುವಲ್ ಪ್ಲೇಯರ್ಸು. ಸೊ ಅವ್ರ ಬಗ್ಗೆ ಕಮೆಂಟ್ ಬಂದಾಗ ಸೊ ಆಬ್ವಿಯಸ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿರೋದು. ಸೊ ಅವ್ರು ಹೇಳ್ತಾ ಇದ್ದಾರೆ ಅವ್ರಾಗ ಅವ್ರು ಆಡ್ತಾ ಇದ್ದಾರೆ. ಸಂಗೀತದಿಂದ ಏನೂ ವ್ಯಾಲ್ಯೂ ಇಲ್ಲ ಕಾರ್ತಿಕ್ಗೆ. ಸೊ ಕಾರ್ತಿಕ್ ಆಸ್ ಎ ಇಂಡಿವಿಜುವಲ್ ಈಸ್ ಪ್ಲೇಯಿಂಗ್ ವೆಲ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಸಖತ್ ವೇರಿಯೇಷನ್ ಇನ್ ಸ್ಟ್ರಾಟಜಿ, ಪರ್ಸನಾಲಿಟಿ, ಕ್ಯಾರೆಕ್ಟರು ಕಾನ್ಸ್ಟೆಂಟ್ ಆಗಿಲ್ಲ. ಒಂದ್ಸಲಿ ತುಂಬ ಎನರ್ಜೆಟಿಕ್ ಆಗಿರ್ತಾರೆ, ಒಂದೊಂದ್ಸಲಿ ಇಂಟ್ರೆಸ್ಟೇ ತೋರಿಸಲ್ಲ ಟಾಸ್ಕಲ್ಲಿ, ಒಂದೊಂದ್ಸಲಿ ಎಲ್ಲ ಜೊತೆ ಇನ್ವಾಲ್ವ್ ಆಗ್ತಾರೆ, ಒಂದೊಂದ್ಸಲಿ ಯಾರ ಜೊತೆ ಇನ್ವಾಲ್ವ್ ಆಗಲ್ಲ. ಸೊ ಸಖತ್ ಫ್ಲಕ್ಚುಯೇಷನ್ಸ್ ಇದೆ, ಕಷ್ಟ ಅವ್ರ ಬಗ್ಗೆ ನೋಡ್ತಾರೆ ಮಾಡೋಕ್ಕೆ. ಈಗಾಗಲೇ ವಿನ್ನರ್ ಅಂತೇಳಿ ಫಿಕ್ಸ್ ಆಗಿ ಕುಂತವ್ರ ಅರ್ಧ ಜನ. ಡ್ರೋನ್ ಪ್ರತಾಪ್ ನಾ ಕಾಮೆಂಟು ಅವೆಲ್ಲ ನೋಡ್ತಾ ಇದ್ದಾರೆ, ಟಾಕಿಂಗ್ ನೋಡ್ತಾ ಇದ್ದಾರೆ, ಡ್ರೋನ್ ಪ್ರತಾಪೇ ವಿನ್ನರ್ ಫೈನಲ್ ಅನ್ನೋದು ಫಿಕ್ಸ್ ಆಗಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಏನೂ ಹೇಳೋಕ್ಕಾಗಲ್ಲ, ಟಾಪ್ ಫೈನಲಿಸ್ಟ್ ಅಂತೂ ಇರ್ತಾರೆ ಅನ್ಸುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ಕಾನ್ಸ್ಟೆಂಟು ಎಲ್ಲ ಬಿಗ್ ಬಾಸ್ ಎಲ್ಲ ಸೀಸನಲ್ಲೂ ಬಂದು ಎಲ್ಲರಿಗೂ ಏನೇನು ತಪ್ಪು ಮಾಡಿದ್ದಾರೆ, ಏನೇನು ಜನ ಅವ್ರ ಇಂಡಿವಿಜುವಲ್ಸ್ಗೆ ಗೊತ್ತಾಗಲ್ಲ ಅಲ್ವಾ ಏನೇನು ತಪ್ಪು ಮಾಡಿರ್ತಾರೆ ಅಂತ. ಆ ವೀಕಲ್ಲಿ ಎಲ್ಲರಿಗೂ ಏನೇನು ಆಗಿದೆ ಅಂತ ಸಮಾಧಾನ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಇಂಡಿವಿಜುವಲ್ಸು ಅವ್ರವ್ರ ಮಧ್ಯೆ ಗ್ರಜ್ಜೇನು ಇಟ್ಕೋಬಾರ್ದು. ಸೊ ಮುಂದಕ್ಕೆ ಅವರಲ್ಲಿ ಆಟದಲ್ಲಿ ಚೆನ್ನಾಗಿ. ನಿಮ್ಮ ಓಟು? ನಮ್ಮ ಓಟು ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಕುಸುಮ.